ಅರ್ಜುನ ಸಖ್ಯಾಪುರವರು ಈ ಸಂಘದ ಪರವಾಗಿ 500 ರೂಪಾಯಿನ ಆಹಾರ ಮಾಡಿರುತ್ತಾರೆ. ಆಹೋ ಪಟ್ಟದ ತಾಲ್ಲರಿಕೆ ಒಡೆಯನೆಂದೆನಿಸಿದ ಅಣ್ಣ ನರಹರೇ, ಆಹೋ ತಮ್ಮನಾದ ನಾರಾಯಣ, ಅಗ್ರಜನೇ ಎನ್ನನ್ನು ಅತ್ಯಂತ ಸಂತೋಷ ಸಡಗರದಿಂದ ಇಲ್ಲಿಗೆ ಬರ ಹೇಳಿದ ಕಾರಣವೇನು? ಆಹೋ ಅಣ್ಣಯ್ಯ, ತಮ್ಮ, ನನ್ನಿಂದಾಗುವಂತ ತತ್ಕಾರ್ಯ ಯಾವುದಿರುವುದು ಎನ್ನ ಮುಂದೆ ಚೆನ್ನಾಗಿ ಬಿತ್ತರಿಸೋಣ. ಆಹೋ ಹಲವು ಜನರು ಮುಚ್ಚಿನಂತೆ ಮರೆಯುವ ಅನುಜ ಚಿಕ್ಕಮಣಿ, ಆಹೋ ಅಗ್ರಜನೇ ಶೀಘ್ರದಿಂದ ನಿನ್ನ ಕರೆಸಿದ ಕಾರಣವೇನೆಂದರೆ, ಅದೇನು ಅಗ್ರಜನೇ? ನಾನು ಒಂದು ತಾತ್ಕಾರ್ಯವನ್ನು ನೆರವೇರಿಸಲು ನಿನ್ನಿಂದ ಆಲೋಚನೆಗೈಯುವುದಕ್ಕೆ ನಿನ್ನ ಈ ಸಭಾ ಮಂಟಪಕ್ಕೆ ಕರೆಸಿದ ನಾನಿಜ. ಆಹೋ ನಕ್ಷತ್ರ ಬಳಗದ ರೋಹಿಣಿ ನಕ್ಷತ್ರದಂತೆ ವಿಭ್ರಾಜಿಸುವ ಪರವಿಪನಾದ ಅಣ್ಣಯ್ಯ, ಆಹೋ ತಮ್ಮ, ಮಾಡದ ಬೇರೆ ನಿನ್ನ ಮನದೊಳಗಿನ ವಿಷಯ. ಆಹೋ ಅಗ್ರಜನೇ, ಆಹೋ ಅಗ್ರಜನೇ, ಈ ಪವನ ಬ್ರಹ್ಮಾಂಡವಂತರನ ಬಿರುದ ಆದಿಚೇತನ ಎದೆಯೋಳು ಅಡ್ಡಗಿರುವ ನವರತ್ನ ಮಣಿಯಂತ ತಂದೆ ಪ್ರಯತ್ನಿಸಲೇ ಎಲ್ಲವೇ ಮೇಘ ಮಂಡಲವು ಮಾಡಿ ಬ್ರಹ್ಮನ ಬಂಧಿಸಿದರೆ ಎಲ್ಲವೇ ವರುಣನಿಗೆ ಈ ಭಾರವ ಮೂಡಿ ಈ ಭೂಮಂಡಲಕ್ಕೆ ಮಳೆಯನ್ನು ಸುರಿಸಲೇ ಅತ್ಯಧಿಕಾಲಕರೆಂಬ ಭ್ರಷ್ಟರ ಕೈ ಕಾಲಗಳನ್ನು ಕಟ್ಟಿ ಈ ಮುಖಕ್ಕೆ ಹಂತರೇ. ಆಹೋ ಅಗ್ರಜನೇ, ಆಹೋ ಅಗ್ರಜನೇ, ಮುಕ್ಕೋಟಿ ದೇವತೆಗಳನ್ನು ಕ್ಷಣ ಮಾತ್ರದಲ್ಲಿ ನಿನ್ನೆದುರು ನಿಲ್ಲಿಸಲೇ ಎನ್ನಿಂದಾಗುವಂತ ತತ್ಕಾರ್ಯ ಯಾವುದಿರುವುದು ಎನ್ನ ಮುಂದೆ ಚೆನ್ನಾಗಿ ಬಿತ್ತರಿಸೋಣ. ಎಲ್ಲಯ್ಯ ಸಹಾಯಕ ಸೂರನಾದ ಆಹೋ ಅಗ್ರಜ, ನಮಗೆ ಎದುರಾಗಿ ನಿಲ್ಲುವ 13 ದಾರಿರುವರು ಈ ಮದನಿಯೊಳಗೆ ಅಜ್ಞಾನ ವಶದಿಂದ ತಲೆಗೆ ಮುಪ್ಪೇರಿ ಕೊಪ್ಪಿನಿಂದ ಈ ನಿಬ್ಬರಕ್ಕೆ ಬಂದರೆ ಅವರ ದೇಹದ ಒಳಗಿನ ತಪ್ಪನ್ನು ಇಬ್ಬಾಗ ಮಾಡಿದ್ವಿ. ಎಲ್ಲಯ್ಯ ಅಗ್ರಜನೇ, ನಿನ್ನಂ ತರಿಸಿದ ಕಾರಣವೇನೆಂದರೆ, ಅದೇನು ಅಗ್ರಜನೇ? ಇಂದಿನ ದಿನ ಗಂಧಮಾನ ಪರ್ವತ ಶಿಖರಕ್ಕೆ ಹೋಗಿ ಚಂದ್ರಶೇಖರನ ಕುರಿತು ಉಗ್ರವಾದ ತಪಸ್ಸನ್ನಾಚರಿಸುವ ಮುನ್ನ ಕೈವಲ್ಯ ಪದವನ್ನು ತರಿಸಿಕೊಳ್ಳುವುದಕ್ಕೆ ಹೋಗೋಣ ನಡೆದಮ್ಮ. ಆಹೋ ಕಡ್ಡ ಸಾಲರಿಗೆ ಒಡೆಯನೆಂದೆನಿಸಿದ ಅಣ್ಣ ನರಹರಿ ಅಗ್ರಜನೇ, ಆಹೋ ಅನುಜ, ನಿನ್ನ ಆಜ್ಞೆಯನ್ನು ಸರ್ವ ಮಂಡನೆಂದು ತಿಳಿದಿರುವನೋ? ನಿನ್ನ ಮಾತಿಗೆ ಪ್ರತಿಯುತ್ತರ ಉಂಟೆ? ನಿನ್ನಿಷ್ಟದಂತೆ ಹೋಗೋಣ ನಡಿ ನಡಿ ಅಗ್ರಜ. ಗಂಧಮಾನ ಪರ್ವತ ಶಿಖರಕ್ಕೆ ನರನಾರಾಯಣರು ಹೊರಡೋರೆಂದು ವಿಜಯಡಂಗುರ ಹೊಡೆಯುವಂತರಾಗಲಿ ಸಾಧ್ಯ.
ಪರಮೇಶ್ವರನ ಸಿದ್ಧ ಸಾಧ್ಯರು ಎಷ್ಟು ಮನಾಂದದಿಂದ ಶಿವನ ಧ್ಯಾನದಲ್ಲಿ ತಲ್ಲೀನರಾಗಿರುವರು ನೋಡು. ಹೌದು ತಮ್ಮ. ಆಹೋ ಅಗ್ರಜನೇ, ಆಹೋ ಅನುಜ, ಪೂರ್ವ ಜನ್ಮದ ಕರ್ಮಗಳನ್ನು ನಾಶ ಮಾಡುವ ಈ ಪವಿತ್ರವಾದ ಗಂಗೆಯು ಎಷ್ಟು ಆನಂದದಿಂದ ನಡೆಯುತ್ತಿರುವರು ನೋಡು. ಆಹೋ ಅಗ್ರಜನೇ, ಆಹೋ ಅನುಜ, ಈ ಪರ್ವತದಲ್ಲಿ ನಾನಾ ತರಹದ ಮೃಗ ಜಾತಿಗಳು ವೃಕ್ಷಗಳು ಎಷ್ಟು ರಮ್ಯವಾಗಿ ಪರಿಶೋಭಿಸುತ್ತಿರುವವು ನೋಡು. ನಾವು ನಮ್ಮ ಕಾರ್ಯವನ್ನು ನೆರವೇರಿಸಲಿದೆ ಶ್ರೇಷ್ಠವಾದ ಸ್ಥಾನವಾಗ್ತದ ಈ ಮಾತು ಸಾಧ್ಯ. ಆಗೋ ನಾರಾಯಣ, ಆಗೋ ನರಹರಿಯೇ, ಯಕ್ಷಕಿನ್ನರ ಸುಂದರ ನರನಾದಿಗಳೆಲ್ಲ ತಮ್ಮ ಹಿಂಪಾದ ಗಾಯನದಿಂದಲೂ ಶಿವನನ್ನ ಸಂತೃಪ್ತಿಪಡಿಸಿದ ಪವಿತ್ರ ಸ್ಥಳವೂ ಇದೆ ನೋಡ. ಇರಬಹುದು ಆಚೆಗ ಇರಬಹುದು. ಓ ತಮ್ಮ, ಆಹೋ ಅಣ್ಣ, ಶಿವನು ಇಲ್ಲೇ ವಾಸವಾಗಿರುವನೆಂಬುದು ಪೂರ್ವಿಕರ ನುಡಿಯಾಗಿರುವುದು. ಹೌದು ಅಗ್ರಜನೇ ಇರಬಹುದು. ಈ ಪವಿತ್ರವಾದ ಗಂಗೆಯು ಸ್ನಾನಪಾನದಿಂದಲೂ ಮಾಡಿ ತಪಸ್ಸಿಗೆ ಕುಳಿತುಕೊಳ್ಳೋಣ ಬಾಲಜ. ಆಹೋ ಅಣ್ಣಯ್ಯ, ಆಹೋ ತಮ್ಮ, ನಿನ್ನ ಆಜ್ಞೆಯನ್ನು ಸರ್ವ ಮನ್ಯವೆಂದು ತಿಳಿದಿರುವನು. ಇನ್ನು ನಿನ್ನಿಷ್ಟದಂತೆ ಶಿವನ ತಪಸ್ಸಿಗೆ ತಯಾರಾಗಿ ಕುಳಿತುಕೊಳ್ಳೋಣ ನಡಿ ಅಗ್ರಜ. ಈ ಮಾತು ಸಾಧ್ಯ. ದೇವೇಂದ್ರ, ದೇವೇಂದ್ರ, ಭೀಕರವಾದ ಒತ್ತಾಯುಧದಿಂದ ಅವರ ತಲೆಗಳನ್ನು ಕಡೆಗಡೆದು ಚಿತ್ರಚಿತ್ರೆಯನ್ನು ಮಾಡಿ ಎಲ್ಲ ಮಾನವ ದೇವ ತತ್ತು ಮತ್ತು ಸುಂದರವಾದ ತತ್ತು ವೈರಿಗಳ ಗದ್ದು ಗಲಗುವಂತೆ ಸಿಂಹಸ್ಥರಿಯ ಮಾಡುತ್ತಾ ಈ ಸಭಾ ಸಮಸ್ಥಾನಕ್ಕೆ ಬಂದ ರಾಜಾದಿರಾಜನ ದಾಳನ್ನು ಕೇಳುವ ನೀನು ದಾವಣರ ಈ ಬಣ್ಣನೆ ಕೊಟ್ಟದ ಮಟ್ಟಿದ್ದಾರೆ. ಓಹೋ ದೇವ, ನಾವು ದಾರಂದರೆ ಮಾಡಿಕೊಂಡರೆ ಮಂದಿ ಕಾಟ, ಸುಮ್ಮನೆ ಇದ್ದರೆ ಎಂಡ್ರ ಮಕ್ಕಳ ಕಾಟ, ಮನೆಯಾಗಿದ್ದರೆ ತಂದೆ ತಾಯಿ ಕಾಟ, ಬೀದಿ ಆಗೋದ್ರೆ ಗೆಳೆಯರ ಕಾಟ, ಎಲ್ಲೇ ನಾವು ಮೂಲೆ ಕುಂದ್ರೆ ಈ ಬ್ಯಾಚ ಸುಕ್ಕಾಡಿ ಕಾಟ ನಾವು ತಾಳದಾರ ಬಂದು ನಿಮ್ಮ ಮುಂದೆ ನಿಂತು ಮಾತನಾಡಿಸುವ ಗಟ್ಟು ಸಾರನ್ನು ಕರೀತಾರೆ ದೇವ. ಹೇಳ್ಕೊಂಡು ಬರ್ಬೇಕು ನಮ್ಮ ನಾಮ ಅಂಕಿತವ. ಸಾರಥಿ ನಾವು ದಾರಂದರೆ ಸಾವುದಾರ ದೇವ. ಕಾಮಧೇನು, ಕಲ್ಪವೃಕ್ಷ, ಶ್ರೀರಾಮತ, ಚಿಂತಾಮಣಿ, ಪರುಸಾಕಣಿ, ಅಮೃತ ಕೋಪ, ಯಜಸ್ರವಾದಿ ಅಷ್ಟ ಐಶ್ವರ್ಯದಿಂದ ಶ್ರೇಷ್ಠನೆಂದೆನಿಸಿ ಅಮರಾವತಿ ಪಟ್ಟಣವನ್ನು ಎಳಬಿಡದೆ ಪರಿಪಾಲಿಸುವ ನಟ ಸಾರ್ವಭೌಮ ದೇವೇಂದ್ರ ಮಹಾರಾಜನೆಂದು ತಿಳಿಯಲ ಈ ಸಾರಥಿ ತಿಳಿದೇದಾನವೆಂಬ ಸಂಗತಿ. ಸುರಲೋಕಕ ಅಧಿಪತಿಯಾದ ದೇವೇಂದ್ರನ ತಾವಾದರೆ ಈ ಸಭಾಮನೆಟ್ಟವನ್ನು ಕಾರಣವೇನು ದೊರೆಯೇ ಭಾಗ್ಯದ ಸಿರಿಯೇ ಸಾರಥಿ ಭೂಪತಿ. ಈ ಶೃಂಗಾರದಿಂದಿರುವ ಕಂಗಳಿಸುವ ರಂಗು ಮಂದಿರಕ್ಕೆ ಬಂದ ತಾತ್ಪರ್ಯವೇನೆಂದು ಕೇಳಿದೆಯಾ? ಹೌದು ದೇವ. ಎನ್ನ ದೇಶದ ವೃತ್ತಾಂತವನ್ನು ಕೇಳಬೇಕೆಂಬ ಪ್ರೀತಿಯಿಂದ ಬರೋಣವಾಯಿತು ಗಂಡಿಯ ಸಾರಥಿ ತಿಳಿದ ನಾನು ಬಂದ ಸಂಗತಿ. ಒಳ್ಳೆ ಓದಿ ಮುಂದೇನು ಸಂಗತಿ ಎಲ್ಲ ಸಾರಥಿ ಇದು ಅಲ್ಲದೆ
ಗಂಧಮಾನ ಪರ್ವತದಲ್ಲಿ ನರನಾರಾಯಣರೆಂಬ ಭಂಡರು ಘೋರವಾದ ತಪಸ್ಸನ್ನು ಮಾಡುತ್ತಿರುವರಂತೆ. ಆ ತಪಸ್ಸನ್ನು ಮಾಡಿದರೆ ಈ ಇಂದ್ರನ ಪದವಿಗೆ ಕೊಂದು ಬರುವುದು. ಆದ ಕಾರಣ ಎಲ್ಲ ಸಭಾನರ್ತಿಗಿಯಾದ ಮೇನಗಿಯರನ್ನ ಆಲೋಚನೆಯ ಮಾಡಲು ಅರುಣವಾಯಿತು. ಕಂಡಿಯ ಸಾರಥಿ ಎನ್ನ ಸುರನರ್ತಿಕಿಯಾದ ಮೇನಗಿಯನ್ನು ಹೊರಗೇಳು ಜಾಗೃತಿ. ಒಳ್ಳೆಯ ಬಿಡಲಾಗರು ಜಾಗೃತಿ. ಹಾಗೆ ಸುಂದರಿ ಹೇಳುವಲ್ಲಿ ಕೇಳು. ನಿನ್ನ ಶೃಂಗಾರ ನಾಟ್ಯ ಸೊಂಪಾದ ಗಾನವನ್ನು ಕೇಳಿ ನನಗೆ ಬಹಳ ದಿನಗಳಾದವು. ಆದ ಕಾರಣ ನಿನ್ನ ಹಾವಭಾವಗಳಿಂದ ಒಲವು ವೈಯಾರಗಳಿಂದ ಎನ ಮನ ಹಿಂಗಿದವೆಂಬ ತೀರಿಸು ಸುಂದರಿ ಕಂಬು ಕಂದರಿ.
ಕಾಂತ ಅಹೇ ಕಾಂತೆ ನಿನ್ನ ಮನಸ್ಸು ಸಂತೋಷವಾಗುವಂತೆ ನಿನಗೆ ನೃತ್ಯವೊಂದೈದು ಹಾ ನಿನ್ನ ಮನಸ್ಸು ಸಂತೋಷ ಪಡಿಸುವನು ರಾಜ ರವಿಕೋಟಿ ತೇಜ ಹೇಳುವನೆ ಕೇಳು. ಅದೇನು ಚೆನ್ನಾಗಿ ಹೇಳು. ನಿನ್ನ ಇಷ್ಟದ ಪ್ರಕಾರ ಮನಸ್ಸನ್ನು ಸಂತೋಷಗೊಳಿಸಿರನು ಪ್ರಿಯ. ತಿಳಿದರೆ ವಿಷಯ. ಅಹೇ ಸುಂದರಿ ಸುಂದರ ಹೇಳುವನೆ ಕೇಳು.
ಬೇಕಾದ ವರವೊಮ್ಮ ಬೇಡು, ತಕ್ಷಣ ಈಡೇರಿಸಿಕೊಡುವೆ. ಎಲೈ ಚಂದ್ರಶಕೋರಿ, ನಿನ್ನ ಕಾಮವೊಂದೋರಿ ಪ್ರಭಾವವನ್ನು ಬೀರಿ ಗಂಧಮಾನ ಪರ್ವತಕ್ಕೆ ಹೋಗಿ ನರನಾರಾಯಣನ ತಪಸ್ಸನ್ನು ಭಂಗಪಡಿಸಿ ಅವರನ್ನು ನಿನ್ನ ಕಾಮದ ತೆಕ್ಕೆಯಲ್ಲಿ ಮನವರಿಸಿಕೊಂಡರೆ ಇನ್ನೂ ನನಗೆ ಬಹಳ ಸಂತೋಷವಾಗುವುದು. ಖಂಡಿಯ ಚಂದ್ರಮುಖಿ ಎನ್ನ ಪ್ರಾಣಸಖಿ. ಶಾಂತ ಅಹೇ ಕಾಂತಿ ಸುಂದರ ಸುಂದರಿ, ಹೇಳಿ ಕೇಳು. ಅದೇನು ಚೆನ್ನಾಗಿ ಹೇಳು. ಇರಲಾರ ಸುಂದರ ಎಂದಿಗೂ ನಾನಿನ್ನ ಮಗನೇ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಆ ನಾರಾಯಣರೆಂದರೆ ಸಾಮಾನ್ಯದವರೆಂದು ತಿಳಿದುಕೊಂಡಿದ್ದೇನೆ. ಸಾಮಾನ್ಯದವಳೇ ಕಾಂತ, ಕಾಂತಿ, ಇದರಲ್ಲಿ ನಮ್ಮನ್ನು ಸುಮ್ಮನೆ ಬಿಡುವವರೇ? ಯಾತಕ್ಕೆ ಬಿಡುವುದು ಕಾಂತಿ? ಕಾಂತ, ಕಾಂತಿ, ಅವರ ಭಯ ಹೋಗುವುದಕ್ಕೆ ನನಗೆ ತುಂಬಾ ಭಯವಾಗುತ್ತಿರುವುದು. ಭಯವೇದಕ್ಕೆ ಕಾಂತಿ? ಕಾಂತ, ಕಾಂತಿ, ಈ ಕಾರ್ಯವನ್ನು ಬಿಟ್ಟು ಬೇರೆ ಕಾರ್ಯವನ್ನು ಇದ್ದರೆ ಹೇಳು, ತಕ್ಷಣವೇ ನೆರವೇರಿಸಿಕೊಡುವೆನು. ಆದ ಕಾರಣ ಈ ಕಾರ್ಯವು ಮಾಡುವುದಕ್ಕೆ ನನ್ನ ಮನಸ್ಸು ಸರ್ವತಾ ಒಪ್ಪುವುದಿಲ್ಲ. ಕಾಂತ ಗುಣವಂತ, ಅಹೇ ಸುಂದರಿ, ಹೇಳುವನು ಕೇಳು.
ಮನವರಿಸಿಕೊಳ್ಳುವಂತೆ ಮಾಡುವನು. ತಕ್ಷಣ ನೀನು ಕೂಡಿ ಮನ್ಮಥನ ಕೂಡಿ ಹೋಗುವಂತಳಾಗ ಸುಂದರಿ ಕಂಬು ಕಂದರಿ. ಕಾಂತ, ಅರೇ ಕಾಂತಿ, ಈ ವಿಜಯನೊಡನೆ ಮನ್ಮಥನನ್ನು ಕರೆಸು. ಈಗಲೇ ಆತನನ್ನು ಕೂಡಿಕೊಂಡು ಗಂಗಮಾನ ಪರ್ವತಕ್ಕೆ ಹೋಗುವನು ಕಾಂತ. ದಿವಿ ಜಯದರರು ಕಾಂತ. ಎಲ್ಲ ಸಾರಥಿ ಸ್ವಾಮಿ ಪ್ರತಿವಿಲಾಸನಕ್ಕೆ ಹೋಗಿ ಮನ್ಮಥನಿಗೆ ನಟ ಸಾರ್ವಭೌಮ ದೇವೇಂದ್ರ ಮಹಾರಾಜನನ್ನು ಹೇಳಿದವನಂತೆ ಬೇಡಿ ಹಾ ಜಾಗೃತಿಯಿಂದ ಮನ್ಮಥನನ್ನು ಬೆರೆತರವಂತನಾದ ಸಾರಥಿ ಹೋಗು ನಿಮ್ ಜಾಗೃತಿ. ಮಿತ್ರನೇರಿ ರಾಜ ರವಿಕುಟೇಜ ಮನ್ಮಥ ಲಕ್ಷ್ಮೀದೇವಿ ಅಮ್ಮನವರ ಗರ್ಭ ಶ್ರೀರಾಮರಾಜಿಗೆ ತಾರಾಪತಿಯಂತೆ ಬಲದವಾಯುನಂತೆ ತೇಜಸ್ವಿ ಸೂರ್ಯನಂತೆ ಕೋಪದಲ್ಲಿ ಯಮನಂತೆ ಸಲೇ ವಿಷ್ಣುವರನಂತೆ ಎನ್ನಯ ಕಣ್ಣಿನ ಕಟಾಕ್ಷ ಮಾತ್ರ ಕಂಡು ಯಾವತ್ತು ಲೋಕದ ಒಪ್ಪುವಾದ ರಾಜಾದ ಏಳುಗಳು ಇಪ್ಪತ್ತು ಪುಣ್ಯೇಶ್ವರರು ಮುಂತಾದ ಮೊದಲಾದ ದೇಶಾಂತ ತಿರುಗುತ್ತಗಳು ವ್ಯಕ್ತವಾಗಿದೆ ಕಾಂಚನಾದಿಯ ಸಾಮಾನ್ಯ ಕರಳನ್ನು ಕರಗಿಸಿ ಭೂಮಿಯನ್ನು ಮುಕ್ಕುತ್ತ ದೇಶಾಂತ ಸುತ್ತುತ್ತ ಎಲ್ಲಾ ಸಾರಥಿ ಕರು ವ್ಯಕ್ತವಾಗಿ ಚಲಿಸುವರು ಇದು ಎಲ್ಲಾ ಸಾರಥಿ ಇದು ಅಲ್ಲವೇ ರಕ್ತಾಕಾರನೇ ಎನ್ನ ತಾತನು ಚಂದ್ರನೇ ಎನ್ನ ಸೋದರಮ್ಮ ಅದಿತ್ಯಗಳೇ ಎನ್ನ ಬಂಧು ಮಿತ್ರರು ವಸಂತ ರಾಜನೇ ಎನ್ನ ಪಟ್ಟದ ಪ್ರಧಾನಿಯೋ ಅದಿಯೇ ಎನ್ನ ಸಾರಥಿಯೋ
ಅಶ್ವಿನಿ ಅಂತ 4 ಜಾತಿ ಸ್ತ್ರೀಯರೇ ಎನ್ನ ಕಾಂಬರ ಸ್ತ್ರೀಯರ ಕರಗಣ್ಣಿನ ಕಟಾಕ್ಷರೇ ಎನ್ನ ಕೈಯೊಳಗೆ ಸೋಮನ ಸವಿಮಾತೆಗೆ ನಾನು ಹೇಳುವ ರಂಗ ಚಂಪಕದ ಮರಗಳೇ ನನ್ನ ಹೊರದಾಳಿಗಳು ಸ್ತ್ರೀಯರ ಕುಂಭ ಕುಶಕ್ತಗಳೇ ನನ್ನ ಚಕ್ರಗಳು ಕೈ ಜಗನ್ನೋರತೆಯಿಂದ ಬಿಂದು ಕಟ್ಟಿ ಬಂದವರಿಗೆ ಎದುರಿಸುವ ಪರಸ್ತ್ರೀಯರನ್ನು ಕಣ್ಣೆತ್ತಿ ನೋಡುವ ತಮ್ಮನ್ನು ಈ ಸರತೆ ಭೂಪತಿ ಆಗಾಲ ಚಕ್ರಕ್ಕೆ ದುರ್ಮದ ಪ್ರಚಂಡ ಮಾರ ಶಿರಮಣಿ ಗಂಡನೊಬ್ಬರಿ ಗಂಡ ಪುಂಡಲಿಕಾಕ್ಷರ ತೋರ ಧೀರಮೇಘ ಸಮೀರ ವೀರ ಮನ್ಮಥ ಮಾರಾಯ ನೋಡುವ ಕಣ್ಣಿಗೆ ಬಲಜಾಯ ಈ ಸವಜನರು ಮೆಚ್ಚಿಕೊಟ್ಟಿರುವ ಎಲ್ಲಿಗೆ ಮುತ್ತಿನ ತುರಾಯ ಒಳ್ಳೆಯ ಸಂಪ್ರದಾಯ ಮನ್ಮಥ ಮಹಾರಾಜ ಉತ್ತರವಾದರೆ ಸಭಾನಂದಕ್ಕೆ ಬಂದ ಕಾರಣ ಏನು ಭೂಪತಿ ಮಕ್ಕಳ ಸಮಾನ ನಿಗಮತಿ ಭೂಪತಿ ಈ ಶೃಂಗಾರದ ಸಂಸ್ಥಾನಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಅಮರಾವತಿ ಒಡೆಯನಾದ ದೇವೇಂದ್ರನಂತರಿದ್ದ ಕಾರಣ ಬಲವಾಯಿತು ಕನ್ಯಾ ಕಾಲಕ್ಕೆ ಒಳ್ಳೆಯ ಮುಂದಿನ ಸಂಗತಿ ಕಾಲಕ್ಕೆ ಭೂಪತಿ ಅಮರಾವತಿ ದ್ವಾರ ಮುಂಭಾಗದ ಮನ್ಮಥ ಮಹಾರಾಜನ ಬಂಧನವನ್ನು ಸೂಚನೆ ತಿಳ್ಕೊಂಡ ಕಾಲಕ್ಕೆ ಒಳ್ಳೆಯ ಅಡಗಿಕೊಂಡನು ನಮ್ಮಿಂದ ಆಗದ ಕಾರಣ ಯಾವುದು ಚೆನ್ನಾಗಿದ್ದು ಸುರಗತಿಯ ಬೇಗನೆ
ಪ್ರಿಯರ ಮನ ಇಂಗಿತವನ್ನು ಶಾಂತಗೊಳಿಸುವ ಸಪ್ತ ವರ್ಣಿಕನಾದ ಮನ್ಮಥನೇ ಕೇಳಿದ ಮುಂದಿನ ವಿಚಾರದ ಹೇಗನೆ ಮನ್ಮಥ ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ಅಂದಮಾನ ಪರ್ವತದಲ್ಲಿ ನರನಾರಾಯಣರೆಂಬ ಗಂಡರು ಘೋರವಾದ ತಪಸ್ಸನ್ನು ಮಾಡುತ್ತಿರುವರಂತೆ. ಅವರಿರುವ ಸ್ಥಳಕ್ಕೆ ನೀನು ಹೋಗಿ ನಿನ್ನ ಪಂಚಬಾಣಗಳಿಂದ ಅವರ ಎದೆಯನ್ನು ಕೇಳಿ ತಪಭ್ರಷ್ಟರನ್ನಾಗಿ ಮಾಡಿ ಬರುವುದಕ್ಕೆ ಕಳಿಸಿದವನು ಮನ್ಮಥ ಕಂದಪ್ಪ ತೋರುವರಿಲ್ಲ ಅವರ ಪ್ರತಾಪ. ಆಹೋ ಧೀರವಾಣೇಶ, ಆಹೋ ಕಂದಪ್ಪ, ನೀನು ಕೇವಲ ಬರು ಮೋಸ ತಪಸ್ಸು ತನ್ನ ಕೈಗೆ ಬರುವುದು ನಮಗೆ ದೋಷ, ಆಗುವೇ ಸರ್ವನಾಶ. ಆಹೋ ಅಮರೇಶ, ಆಹೋ ಕಂದಪ್ಪ, ಸುಮ್ಮನೆ ಬಿಡಬಲ್ಲದೆ ನೀನು ಸವಾಲು ಮಾಡಿ ಮುಗಿದುಕೊಂಡರೆ ಮನೆಯ ದಂಶ ಆಗಬಲ್ಲದೆ ಆಗ ಉಳಿಯಬಲ್ಲದೆ. ಆಹೋ ಸುರವರಿಯೇ, ಆಹೋ ಮನ್ಮಥ, ನೀನೇನು ಸಾಮಾನ್ಯದವನೇ? ಮುಕ್ಕೋಟಿ ಜನ ಸತ್ತರಿಸಿಕೊಳ್ಳುವಾಗ ಎಪ್ಪತ್ತಿನ ಈ ಕಾಲ ನನ್ನಿಂದ ಕೊಡುವುದ ಸರ್ವದ. ಅಹೋ ಮನ್ಮಥ, ಹೇಳುವನಿ ಕೇಳು. ಮನ್ಮಥ ಲಾಲಿಸು ಎಲ್ಲಾಯ ವಿಷಯ ತಿಳಿದಿಯೇ ಅದರ ವಿಜಯ. ಎನ್ನ ಮನದಿಚ್ಛೆಯಂತೆ ನಡೆದುಕೊಂಡರೆ ನೀನು ಮುಂದೆ ರಾಜನಾಗುವೆ. ಎನ್ನ ಆಜ್ಞೆಯಮ್ಮ ಮೀರಿ ನಡೆದರೆ ನಿನಗೆ ಬರುವುದು ಕೇಳು. ಈ ರೂಢಿಯೊಳಗೆ ಮೂಢ ಮಾತುಗಳನ್ನು ಹಾಡಿ ನುಡಿದರೆ ಖಂಡಿತವಾಗಿಯೂ ನಿನ್ನನ್ನು ಸಹಿಸಲಾರೆ. ಇನ್ನು ಹೆಚ್ಚಿಗೆ ಮಾತನಾಡಿದೆ ಎನ್ನ ಮಾತಿಗೆ ಒಳಪಟ್ಟು ಸಂತೋಷವನ್ನು ಪಟ್ಟು ತಡ ಮಾಡದೆ ಅವರಿರುವ ಸ್ಥಳಕ್ಕೆ ದಿಗ್ವಿಜಯವನ್ನು ಮಾಡ ಮಗರಗೇತನ ತೋರವನ್ನು ಧಡತನ. ಆಹೋ ಸುಲಭ, ಆಹೋ ಮನ್ಮಥ, ಇದೇ ನಿನ್ನ ಬಿಟ್ಟದ ಏಕಕ್ಕೆ ನಿನಗೆ ಈ ಕೋಪ ಕೇಳಿ ಬರುವ ಕಾಲಕ್ಕೆ ಮೂಡಿ ಬರುವ ಸೂಚನೆಯನ್ನು ನೋಡಪ್ಪಂತ ನನಗೆ ಅಂತ್ಯಕಾಲವು ಸಂಭವಿಸಿದಂತೆ ಅವಳು ಅವರನ್ನು ಸ್ವಚ್ಛವಾಗಿ ಸಾಯುವುದು ದೇವಿಯನ್ನು ಸರ್ವೇ ಭವ ಭವ ಪುಷ್ಪಚಾಪ ಮೆಚ್ಚಿದ ನಿನ್ನಯ ವೀರ ಪ್ರತಾಪ. ಆಹೋ ಪುಷ್ಪಚಾಪ, ನಿನಗೆ ಸಹಾಯಕವಾಗಿ ಸುರನಾರಿಯರಾದ ಮೇನಗೆಯು ನಿನ್ನ ಸಂಗಡ ಬರುವಳು. ನೀನು ನಿನ್ನ ಪಂಚಬಾಣಗಳಿಂದ ಅವರ ಹೃದಯಕ್ಕೆ ನಾಟಿಸು. ಅವಳು ತನ್ನ ನಡನೆಯಿಂದ ಮೋಹಗೊಳಿಸುವಳು. ಆಗ ಅವರ ಮಾಡುವ ಕಾರ್ಯವು ನಿಷ್ಫಲವಾಗುವುದು. ಕಣ್ಣಿಯ ಮಕರಕೇತನ
ಸೌಭಾಗ್ಯಕ್ಕಾದ ಮೇನಕೆಯನ್ನು ಈ ವಿಚಾರವನ್ನು ತಿಳಿಸು ಚೆನ್ನಾಗಿ ಅವರ ನನ್ನ ಸಂಗಳ ಕರೆದುಕೊಂಡು ಬಾ ಗಂಧಮಾನ ಪರ್ವತಕ್ಕೆ ಹೋಗಿ ನನ್ನ ನಾರಾಯಣ ಬಸನ್ನು ಬಂದ ದೋಷ ನಮ್ಮ ನಾರಾಯಣ ದಿಗ್ವಿಜಯ ಮಾತ್ರದಲ್ಲಿ ಕರೆದುಕೊಂಡು ಬರುವ ರಾಜ ಆಹೋ ಮನ್ಮಥ ಮಹಾರಾಜನೇ ಆಹೋ ದೇವೇಂದ್ರ ಸರ್ವಮನೆ ಈಗಾಗಲೇ ಮೇನಕೆಗೆ ಎಲ್ಲ ವಿಚಾರವನ್ನು ಹೇಳಿರುವೆನು ತಕ್ಷಣ ನೀನು ಹೋಗುವುದಕ್ಕೆ ಸಕಲ ವಸ್ತುಗಳನ್ನು ಸಿದ್ಧಪಡಿಸು ತಕ್ಷಣ ಹೋಗಿ ಮೇನಕೆಯನ್ನು ನಿನ್ನ ಬಳಿ ಕಳಿಸುವೆನು ನಾನು ಹೋಗುವೆನೆಂದು ಮೈಮರೆತು ಮನದಲ್ಲಿರುವ ಮಾರನೇ ಮಹಾಸೂರನೇ ಆಹೋ ಹರಿವಾಣನೇ ಆಹೋ ಮನ್ಮಥನೇ ಕೊಟ್ಟ ಮಾತು ತಪ್ಪುವಲ್ಲ ಈ ಜಗತ್ತೆತ್ತಿ ಮನ್ಮಥ ನೋಡಿ ಅನ್ನಯ ಮುಂದಿನ ಚರಿತ್ರ ನೀರು ತರ ಮಾಡಿದವರು ನನ್ನ ಸಂಗಡ ಕಳಿಸಿಕೊಂಡು ಎಲ್ಲ ಸಾರಥಿ ಸ್ವಾಮಿ ವೇದಿಕೆ ಇರುವ ಸ್ಥಳಕ್ಕೆ ಸೂಡಿಗೆಲ್ಲ ರಥವನ್ನು ಬಿಡು ಸಾರಥಿ ಪೋರನಿಂದ ಆಗದೆ ನರವರಿ ಸಾರಥಿ ಓದಿ ಎನ್ನಂತಪ್ಪರಿಗೆ ಹೋಗಿ ನನ್ನ ಸತಿಯಾದ ರತಿದೇವಿಯನ್ನು ಬರೆಯ ಸಾರಥಿ ಅದಿಗೆ ಆಗ್ತದೆ ನರವರಿ ಕಾಂತ, ನೀನು ಹೋಗುವ ಪ್ರಯಾಣಗಳಿಗೆ ಕಾಂತ, ನಾನು ನಿನ್ನ ಪ್ರೀತಿಯ ಸತಿಯಲ್ಲವೇ ನಾವಿನ್ನ ಪ್ರೀತಿ ಪಡೆಯಲ್ಲ ಕಾಂತ, ಮತ್ತೆ ಆದ ಬಳಿಕ ನಿನ್ನ ಮುಂದೆ ಕೇಳ್ತಿರುವೆನು ನೀನು ಹೋಗುವ ಪ್ರಯಾಣ ಎಲ್ಲಿಗೆ ಎಂದು ಸರ್ವದಾ ಏಕೆ ತಿಳಿಸುವುದಿಲ್ಲ ಕಾಂತ, ಮತ್ತೆ ಅಪ್ಪನ ಮುಂದೆ ತಿಳಿಸುವೇನಾ ಸಾಧ್ಯವಿಲ್ಲ ಕಾಂತ, ನೀ ಎನ್ನ ಬಾಳಿನ ರಾಜ ನಾನು ನಿನ್ನ ಪ್ರೇಮದ ರೋಜ ನಾನು ನಿನ್ನ ಬಿಡಲಾರೆ ಚಿನ್ನ ರನ್ನ ನೀ ಎನ್ನ ಬಾಳಿನ ರಾಜ ಕೈಯಲ್ಲಿ ಅಶ್ವಗಳನ್ನು ಬಿಡಿಸಿ ಧಾರಿಯಾಗಿ ನೀನು ಹೋಗುವುದೆಲ್ಲಿಗೆ ಕಾಂತ ತಿಳಿಸಿದರ ವೃತ್ತಾಂತ ಹಾಗೆ ಕಾಂತೆ ಮಾತ್ರ ಬರೆಯ ನನ್ನ ಬಾಳ ಘೋಷಣೆ ಚಾಪುರನ್ನು ಮರೆಯ ಜನನ ಸಂತೋಷದಿಂದ ರಕ್ತನಾದ ಸುವಾಸಿ ಹೃದಯದ ಮಾಡಿ ಕರಕಿಯ ಕಾಂತ, ಕಾಂತೆ ನಾನು ನಿನಗೆ ರತ್ನಧಾರತಿಯನ್ನು ಬೇಡಬೇಕೆ ಹೌದು ಸುಂದರಿ ಬೆಳಗುವುದಿಲ್ಲ ಎದಕ್ಕೆ ಮಾಡಿದ ಕಾಂತೆ ನೀ ಎಲ್ಲಿಗೆ ಹೋಗುವೆ ಹೇಳು ನಾನು ಹೋಗಿ ಬಂದರೆ ಕಾಂತೆ ನನಗೆ ಹೇಳುವುದಿಲ್ಲ ಹೌದು ಸುಂದರಿ ಸಮಯ ಬಂದಿಲ್ಲ ಸಮಯ ಬಂದಿಲ್ಲ ರಕ್ತನಾದ ಗೊತ್ತಿದ್ದರೆ ಕಾಂತ, ಕಾಂತೆ ಸಾಧ್ಯವಿಲ್ಲ ಅದೇ ಬಗ್ಗೆ ಸಮಯವಿಲ್ಲ ಸುಂದರಿ ನೀನು ಹೋಗುವ ವೃತ್ತಾಂತ ತಿಳಿಸಬೇಕು ರತ್ನಧಾರಿ ಕಾಂತೆ ಮಾಡಿಕೊಳ್ಳಬೇಡ ನಾನು ಕಾಂತೆ ಯಾರ ಮೇಲೆ ನೀನು ನನ್ನ ಪ್ರೀತಿಯ ಪತ್ನಿಯರು ಸತಿ ಮನೆಗೆ ಪತಿ ನಾನು ಪತಿ ಸುಂದರಿ ಸುಂದರ ಸುಂದರಿ ತಿಟ್ಟ
ಯಾರು? ಮನ್ಮಥ ಸತಿ ಅರ್ಥವಾಯ್ತು. ಅರ್ಥ ಆಯ್ತು ಸುಂದರ. ನನ್ನ ಮಾತು ಯಾವಾಗ ಕೇಳುತ್ತೆ? ಹೌದು ಸುಂದರ. ಯಾವಾಗ ಕೇಳುತ್ತೆ? ಇದ್ದಕ್ಕೆ ಒಳ್ಳೆಯದು ಸುಂದರ. ಸುಂದರ ಸುಂದರ ಹೇಳು ನನ್ನ ಮಾತು ಹೇಳು. ಹೇಳು ನನ್ನ ಮಾತು ಹೇಳು ನನ್ನ ಮಾತು ಎಂದು ಕೇಳುತ್ತೆ. ಮನ್ಮಥ, ನೀನಿಲ್ಲದೆ ಕೆಳಲು ನಾ ಬದುಕುವೆ. ನಿನ್ನ ಬಿಟ್ಟು ಹೊರಗೆ ನಡೆಯಲಾರೆನು. ನೀನು ಹೋಗುವ ಸ್ಥಾನ ಎನ್ನ ಮುಂದೆ ತಿಳಿಸುವವರೆಗೂ ಹಾ ನಾನು ನಿನಗೆ ಎಷ್ಟು ಮಾತ್ರ ಕೂತಿಗೆ ದಾಟಿಯನ್ನು ಮಾಡುವುದಿಲ್ಲ. ಹಾ ನೀನು ಹೋಗುವ ಕಾರ್ಯ ಎನ್ನ ಮುಂದೆ ತಿಳಿಸು ಪ್ರಿಯ. ಮುಗಿಲು ನಿನ್ನಿದಯ್ಯ. ಆದ್ರೆ ನಾವು ಹೋಗೋಣ ನೋಡಿ. ನಾನು ನಾನು ಏಕದೃಷ್ಟನಾಗುವುದಿಲ್ಲ ಮನೋವಿಚ್ಛೆಯಿಂದ ಹೇಗೆ. ಹಾ ಆದ್ರೆ ಕಾಂಚೆ ಅದೇ ಕಾಂಚೆ ಈ ಭೂಮಂಡಲದಲ್ಲಿ ನಾನು ಮನ್ಮಥನ ವರ್ಷವಿದ್ದರೆ ಈ ಜಗತ್ತಿಯಲ್ಲಿ ನಾರಿಯರ ಕಾಮ ಶಾಂತಿ ಹೊರಬರದೆ ಅಥವಾ ಬರದೆ ಇಂಥ ಗಂಡಗಳಿಗೆ ದೂರ ಚಂದ್ರ ಮುಂದೆ ಆ ತಮ ವ್ಯಕ್ತನಾದ ನರನಾರಾಯಣ ಅದವರು ಗಂಧಮೋರ ಜಗತ್ತಲ್ಲಿ ಘೋರ ತಪಸ್ಸಿಗೆ ಇತ್ತಿರುವಂತೆ ಆಗ ದೈತ್ಯ ಹೋಗುವ ಪ್ರತಿಯೊಬ್ಬ ಮುಖ್ಯಮಂತ್ರಿ ಪ್ರತಿಯೊಬ್ಬ ಮಂದಿರದಲ್ಲಿ ಚೆನ್ನಾಗಿ ಮನ್ಮಥ, ಆ ಹೇಳಕ್ಕೆ ನೀನೇ ನನಗೆ ಮನ್ಮಥ ಪತಿ ಅಲ್ಲವೇ? ಹಾ ಅವರಿಗೆ ಪ್ರಿಯ ಸುಂದರ ಹೋಗಲ್ಲ ಅಲ್ಲ ಹೋಗಬೇಡ. ಎಲ್ಲಿ
ಕಾಂತೆ ಆ ನರ ನಾರಾಯಣರ ಜೊತೆಗೂಡಿ ಯುದ್ಧಕ್ಕೆ ಹೋಗುವೆಯಾ? ಹೌದು ಸುಂದರ ಬೇಡ ಕಾಂತ. ಅದೇ ಕಾಂತೆ ಸುಂದರ ಸುಂದರ ಅವರು ಸಾಮಾನ್ಯ ಜನರಲ್ಲ, ಆಗ ಸನ್ಮಾನವಾದ ಸುಂದರ ಅವರು ಮಹಾದೇವತೆಗಳು. ಸುಂದರ ಕಾಂತ, ಕಾಂತೆ ಆ ಭಂಡ ದೇವೇಂದ್ರನ ಮಾತನ್ನು ಕಟ್ಟಿಕೊಂಡು ನೀನು ನೃತ್ಯಕ್ಕೆ ಹೋಗುವುದು ತರವಲ್ಲ. ಅದೇ ಸುಂದರ ಕಾಂತ, ಕಾಂತೆ ನಿನಗೆ ದೇವು ಒಂದೋದಿಲ್ಲ ಎಂದು ಬೇಡ್ತಿರುವೆನು ಪ್ರಿಯ. ಕೇಳಿ ಹಿತ ನುಡಿಯ. ಹಾಗೆ ಸರಿಯಾಗಿ ಮಾನವನನ್ನು ನಾನು ರಾಜಭ್ರಷ್ಟನಾಗುವುದರಿಂದ ಮನವಿಚ್ಚವಾಯಿತು ಹೇಗೆ ಅದು ತಿಳಿಯವಲ್ಲದೆ ಇಂಥ ಈಗ ನಿಮ್ಮನ್ನು ಪರಿಚಯವಿಲ್ಲದೆ ನೀವು ಏನಾದರೂ ವೃತ್ತಿ ಬಂದಿದೆ ಸಂತೋಷದಿಂದ ಕಾಂತ, ಸಂತೋಷದಿಂದ ಹಾಡಿಕೆಯನ್ನು ಬೆಳೆಯಬೇಕೆ? ಹೌದು ಸುಂದರೇ ಗೆದ್ದು ಬರೆಯ ಹೌದು ಸುಂದರೇ ನಿನ್ನ ಮಾತು ನಂಬಲೆ? ಹೌದು ಸುಂದರೇ ಹೇಗೆ ನಂಬಬೇಕು? ಸುಂದರೇ ಭರವಸೆ ಇಲ್ಲ. ಅದೇ ಬಗ್ಗೆ ಭರವಸೆ ಸುಂದರೇ ಕಾಂತ, ಕಾಂತೆ ಭರವಸೆ ಇಲ್ಲ. ಅದೇ ಬಗ್ಗೆ ಭರವಸೆ ಸುಂದರೇ ನೀನು ಒಬ್ಬನಿದ್ರೆ ಅದೇ ಬಗ್ಗೆ ಬಂದಿರೋ ಸುಂದರೇ ಅವರಿಬ್ಬರಿರುವರು, ಹೌದು ಸುಂದರೇ ಅದಕ್ಕೋಸ್ಕರ ಭಯವಾಗುವುದು. ಸುಂದರೇ ಕಾಂತ, ಕಾಂತೆ ಸತ್ಯದ ಮಾತನ್ನು ಕೇಳು. ಸರ್ವದ ಕೇಳಿದ್ರೆ ಸುಂದರೇ ಸುಂದರ ಸುಂದರೇ ಕಾಂತೆ ಅಹೋ ಕಾಂತ, ಅದೇ ಕಾಂತೆ ಆ ನರ ನಾರಾಯಣರು ಮಹಾಪುರುಷರಾಗಿರುವರು. ಹೌದು ಕಾಂತೆ ಕಾಂತ, ಕಾಂತೆ ಅವರು ಮಹಾ ತಪಸ್ವಿಗಳು. ನಾವೇ ಆಳಿಸಿದ ಬರುವಂತ ಸುಂದರೇ ಕಾಂತ, ಕಾಂತೆ ಅವರ ಜೊತೆಗೂಡಿ ನೀನು ನೃತ್ಯಕ್ಕೆ ಹೋಗುವುದು ತರವಲ್ಲ. ಅದೇ ಬಗ್ಗೆ ಸುಂದರೇ ನಿಮಗೆ ಜಯ ಹೊಂದುವುದಿಲ್ಲವೆಂದು ಹೌದು ಬೇಡಿಕೊಳ್ಳುತ್ತೇನೆ. ಸುಂದರೇ ಸತ್ಯದ ಮಾತನ್ನು ಧಿಕ್ಕಾರ ಮಾಡಬೇಡ ಕಾಂತ. ತೆಗೆದು ನಿನ್ನ ಕಂಠ. ಹಾಗೆ ಜಗತ್ತಿನಾಗ ಸ್ತ್ರೀಯರಲ್ಲಿ ಶ್ರೇಷ್ಠ ಬಿಡಿನಿಂದ ಮನದ ಭ್ರಾಂತಿ ಎಲ್ಲ ನಿಂತುಮತಿ ಕಾಂತ, ಎತ್ತವಾದ ನುಡಿಗಳನ್ನು ನುಡಿದರೆ ನಿನ್ನ ಬುದ್ಧಿಯನ್ನು ಕತ್ತರಿಸುವೇನು ಎಲ್ಲ ಈ ಬೆಳಗಿನ ಬಾಲೆ ಸುಂದರ, ಸುಂದರ ಖಂಡಗಳಿಗೆ
ಚಂಡರಾಗಿ ಬಾಳಬಲ್ಲರು. ನಾನು ಈ ಜೈಲು ನಾನು ನೆಲೆಸದಿದ್ದರೆ ಚಂಡರಾಗಿ ಬಾಳಬಲ್ಲರು. ಇಂಥ ವೀರರ ಮನ್ಮಥ ಸ್ಪರ್ಶವಿಲ್ಲದ ಆ ನರನಾರಾಯಣ ತಪಸ್ಸನ್ನು ಬಂಧಗೊಳಿಸುವುದಕ್ಕೆ ಓರ್ವ ರತಿ ಎಂಬ ನಾರಿ ಸಂತೋಷದಿಂದ ನಮ್ಮ ಹೆಣ್ಣ ಬಳಿಗೆ